ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಗಳೂರಿನ ಶ್ರೀನಿವಾಸ ನಗರದ ಕನಕ ಗುರುಪೀಠ ಆವರಣದಲ್ಲಿ ಭಾನುವಾರ ನಡೆದ ಸತ್ಸಂಗ ಕಾರ್ಯಕ್ರಮ ಮತ್ತು ರಾಷ್ಟ್ರಮಾತೆ ಅಹಲ್ಯಬಾಯಿ ಹೋಳ್ಕರ್ ಅವರ 301ನೇ ಜಯಂತಿ ಕಾರ್ಯಕ್ರಮ ನಾರಿ ಶಕ್ತಿ ಜಾಗೃತಿಗೆ ಒಂದು ಅಭೂತಪೂರ್ವ ಸಾಕ್ಷಿಯಾಯಿತು. ಈ ಬಗ್ಗೆ ಸಂಪೂರ್ಣ ವರದಿ ನೋಡೋಣ ಬನ್ನಿ. ನಾರಿ ಶಕ್ತಿ ಸಂಘಟಿತರಾದರೆ ಸಾಧಿಸಲಾಗದ್ದು ಯಾವುದೂ ಇಲ್ಲ. ಇಂದಿನ ಆಧುನಿಕ ಯುಗದಲ್ಲೂ ಮಹಿಳೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸ್ವಾವಲಂಬಿಯಾಗುವುದು ಅತ್ಯಗತ್ಯ. ಬೆಂಗಳೂರಿನ ಶ್ರೀನಿವಾಸ ನಗರದ ಕಾಗಿನೆಲೆ ಕನಕ ಗುರುಪೀಠದ ಶಾಖಾ ಆವರಣ ಭಾನುವಾರ ಒಂದು ಅಭೂತಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಯಿತು. ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮೀಜಿಗಳ ಸತ್ಸಂಗ ಸೇವಾ ಮಂಡಳಿ ಟ್ರಸ್ಟ್, ಅಹಲ್ಯಬಾಯಿ ಹೋಳ್ಕರ್ ಮಹಿಳಾ ಮತ್ತು ಮಕ್ಕಳ ಸಂಘ ಹಾಗೂ ಕನಕದಾಸರ ಸಾಹಿತ್ಯ ಪ್ರಚಾರ ಸಮಿತಿಯ ಜಂಟಿ ಆಶ್ರಯದಲ್ಲಿ 301ನೇ ಪುಣ್ಯ ಶ್ಲೋಕ ಅಹಲ್ಯಬಾಯಿ ಹೋಳ್ಕರ್ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಲ್ಲೇಶ್ ನೇತೃತ್ವದ ಗೊರವರ ಕುಣಿತ, ಅದ್ಭುತವಾದ ಜಾನಪದ ಕಲಾ ತಂಡವು ಗಣ್ಯರನ್ನು ಆಕರ್ಷಕವಾಗಿ ಸ್ವಾಗತಿಸಿದ್ದು ಕಾರ್ಯಕ್ರಮದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಿತು.
ಸ್ವಲ್ಪ ಸೈಡ್ ಫುಲ್ ಪಾಠ ಕಾಣ್ತಾ ಇಲ್ಲ ಗುರುಗಳು ಮಾತ್ರ ಸ್ವಲ್ಪ ಸೈಡ್ ಸ್ವಲ್ಪ ಓಕೆನಾ सिद्धरामानंदपुरी स्वामी जी की सकल साधु संत महाराज की जय जय शिव पार्वती ವಾಗಿರ್ತಕ್ಕಂಥ ಭೂಮಿಯಲ್ಲಿ ಇದನ್ನು ಹೂಳ್ತಾರ. ಆದ್ದರಿಂದ ಅನ್ನದಿಂದ ಶರೀರ ಹುಟ್ಟಿದೆ, ಅನ್ನವನ್ನು ತಿಂದು ಬದುಕ್ತಾ ಇದೆ. दीपाग्रे शंकर प्रोक्तः प्रभा ज्योतिर्नमोस्तुते आत्मज्योतिप्रदीप्ताय ब्रह्मज्योतिर्नमोस्तुते ब्रह्मज्योतिप्रदीप्ताय गुरुर्ज्योतिर्नमोस्तुते गुरुर्ज्योतिर्नमोस्तुते. ತುಂಬ ಹೃದಯದ ಧನ್ಯವಾದಗಳು ಮೇಡಮ್, ತುಂಬ ಚೆನ್ನಾಗಿ ಹಾಡಿದ್ರಿ. ಉದ್ಘಾಟನೆ ದೀಪವನ್ನು ಬೆಳಗಿದ ಎಲ್ಲ ಸದ್ಗುರುಗಳಿಗೆ ಹಾಗೂ ಧನ್ಯಾದಿಗಳೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು. ಬರಲಿ ಜೋರ सोम मरातीयतो निदहाति संहर्षदति दुर्गाणि विश्वनादेव सिंधुं बन्नी चंद्रशेखर ಸಾಯಲಿಕ್ಕೆ ಜಾಗ ಬಿಡಲ್ಲಿ ಅವ್ರಿಗೆ ಬಿಡ ಒಂಚೂರು ದಾರಿ ಬಿಡಿ ಅವ್ರಿಗೆ ಹೋಗೇಮ್ಮ दुर्गां देवी शरणं हं प्रपद्ये सुतरसे नमः. ಎಲ್ಲ ಇವೇ ಬರ್ತಾವ. कारयानव्यो अस्मान् स्वस्तिभिरति दुर्गाणि विश्वा पृथ्वी बहुलानौर्वी भवतु कायतनयाय शन्योः विश्वानिनो दुर्गः जातवेद सिन्धुर्ननावधुरिताति. ತುಂಬ ಹೃದಯದ ಧನ್ಯವಾದಗಳನ್ನು ಸೂಚಿಸ್ತಾ ಇದ್ದೀವಿ. शांति 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 ओम यो वैतां ब्रह्मणो वेद अमृतपुरे तस्मै ब्रह्म च ब्रह्मा च आयो कीर्ति प्रजापतयो ओम पूर्णमदः पूर्णमिदं पूर्णमुदच्यते पूर्णस्य पूर्णमादाय पूर्णमेवावशिष्यते. ओम शांति शांति शांति. दीपं करोति कल्याणम् आरोग्यं गुणसम्पदः शत्रुबुद्धिविनाशाय दीपर्ज्योतिर्नमोस्तुते. ಲಕ್ಷ್ಮೀ ಮಾತಾಜಿಯವರು ಇವಾಗ ವೇದಿಕೆನ ಅಲಂಕರಿಸ್ತಾರೆ ಮತ್ತು ಎಲ್ಲರೂ ಕೂಡ ಬರಮಾಡ್ಕೊಳ್ತಾರೆ. ದಯವಿಟ್ಟು ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ. ಕೂತ್ಕೊಳ್ಳಿ ನಿಧಾನಕ್ಕೆ ಮಾಡಿ, ಏನು ಅರ್ಜೆಂಟ್ ಇಲ್ಲ. ಹಾಗೆ ಈಗ ಹೋಗಿ ಏನು ಅರ್ಜೆಂಟ್ ಇಲ್ಲ. ಸರೋಜಮ್ಮ ಅವರು ಗಾಯನ ಆಡ್ತಾರೆ. ನೀವು ಲೇಟ್ ಮಾಡ್ಬಿಟ್ರೆ ಟೈಮ್ ಆಯ್ತು ಅಂದ್ರೆ. ಲಕ್ಷ್ಮೀ ಮೇಡಮು ವಾಗಿರ್ತಕ್ಕಂಥ ಭೂಮಿಯಲ್ಲಿ ಇದನ್ನು ಹೂಳ್ತಾರ. ಆದ್ದರಿಂದ ಅನ್ನದಿಂದ ಶರೀರ ಹುಟ್ಟಿದೆ, ಅನ್ನವನ್ನು ತಿಂದು ಬದುಕ್ತಾ ಇದೆ. ಜೀವ ಎನ್ನೀರೋ ರೋಗದ ಮೂಲವ ಕೆಡಿಪ ಔಷಧವಿದು
ಶಿವ 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 ಎನ್ನೀರೋ ಮನುಜ ಜನ್ಮದಿ ಹುಟ್ಟಿ ಮೈ ಮರೆದಿರಬೇಡಿ ಶಿವ 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 ಎನ್ನೀರೋ ತನು ಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ಎನ್ನೀರೋ ಅಪರಾಧ ಕೋಟಿ दीपाग्रे शंकर प्रोक्तः प्रभाज्योतिर्नमोऽस्तु ते आत्मज्योतिप्रदीप्ताय ब्रह्मज्योतिर्नमोऽस्तु ते ब्रह्मज्योतिप्रदीप्ताय गुरुर्ज्योतिर्नमोऽस्तु ते गुरुर्ज्योतिर्नमोऽस्तु ते. ತುಂಬ ಹೃದಯದ ಧನ್ಯವಾದಗಳು ಮೇಡಮ್, ತುಂಬ ಚೆನ್ನಾಗಿ ಹಾಡಿದ್ರಿ. ಉದ್ಘಾಟನೆ ದೀಪವನ್ನು ಬೆಳಗಿದ ಎಲ್ಲ ಸದ್ಗುರುಗಳಿಗೆ ಹಾಗೂ ಧನ್ಯಾದಿಗಳೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು. ಬರಲಿ ಜೋರ ಸತ್ಸಂಗದ ಪರವಾಗಿ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ಉಪಾಧ್ಯಕ್ಷರು ಎಲ್ಲರನ್ನ ಒಗ್ಗೂಡಿಸಿ ಈ ಒಂದು ಕಿರುಕಾಣಿಕೆಯನ್ನ ಅಧ್ಯಕ್ಷರು ಮಹಾಸ್ವಾಮೀಜಿಗಳಿಗೆ ಕಿರುಕಾಣಿಕೆಯನ್ನ ನೀಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಹೇಳ್ತೇವೆ, ಊಟ ಮಾಡಬೇಕಾದ್ರೆ ಒಂದು ಅನ್ನದ ಅಗಳನ್ನು ಕೂಡ ಚೆಲ್ಲಬಾರದು. ಒಂದು ಅನ್ನದ ಅಗಳನ್ನು ಚೆಲ್ಲಿದ್ರೂ ಕೂಡ ಪಾಪ ಬರುತ್ತದೆ, ದೋಷ ಬರುತ್ತದೆ. ದೋಷ ಬಂತು, ಪಾಪ ಬಂತು ಅಂತಂದ್ರೆ ಪ್ರಾಯಶ್ಚಿತ್ತವನ್ನು ಅನುಭವಿಸಬೇಕಾಗುತ್ತದೆ. ಅಯ್ಯೋ ಹೋದ್ರೆ ಹೋಗಬೇಡಿ, ನಂದೇನಲ್ಲದ ಅನ್ನಂಗಿಲ್ಲ. ಅಯ್ಯೋ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ನಂದಲ್ಲ ಅನ್ನಂಗಿಲ್ಲ. ನಿಮ್ಮ ಕೈಗೆ ನಿಮ್ಮ ತಟ್ಟೆಯಲ್ಲಿ ಬಂತು ಅಂದಮೇಲೆ ಅದೇನೇ ಇರಲಿ ಅದನ್ನು ಸಂಪೂರ್ಣವಾಗಿ ನಾವು ಸ್ವೀಕರಿಸಬೇಕು. ಬಿಟ್ಟು ಹೋಗಬಾರ್ದು, ತಿರಸ್ಕಾರ ಮಾಡಬಾರ್ದು, ಬಹಿಷ್ಕಾರ ಮಾಡಬಾರ್ದು, ನೆಗ್ಲಿಜೆನ್ಸ್ ಆಗಬಾರ್ದು. ಮಾಡಿದ್ವಿ ಒಂದು ವೇಳೆ ಅಂತಂದ್ರೆ ದೋಷ ಬರುತ್ತೆ, ಪ್ರಾಯಶ್ಚಿತ್ತ ಅನುಭವಿಸಬೇಕಾಗುತ್ತೆ. ಇದು ಅನ್ನದ ಮಹಿಮೆ. ಇನ್ನು ಮುಂದೆ ತಾಂಬೂಲ ಸಮರ್ಪಣೆ ಮಾಡುವಂಥ ವ್ಯವಹಾರ ಇದೆ. ಓಂ ಯಾತೆ ರುದ್ರ ಶಿವ ತನುಹೋ ಶಿವ ವಿಶ್ವಾ ಭೇಷಜೆ ಶಿವಾರುತಸ್ಯ ಭೇಷಜೆ ತಯಾನೋ ಮೃಡ ಜೀವಸೆ ಶ್ರೀ ಸಾಂಬ ಸದಾಶಿವಾಯ ನಮಃ. ತಾಂಬೂಲಂ ಸಮರ್ಪಯಾಮಿ. ಎಲ್ಲರೂ ನೈವೇದ್ಯ ಕೊಟ್ಟಾದ್ಮೇಲೆ ಅಥವಾ ಎಲ್ಲರೂ ಊಟ ಮಾಡಿದ ಮೇಲೆ ತಾಂಬೂಲ ಸ್ವೀಕಾರ ಮಾಡುವಂಥದ್ದು ರೂಢಿಯಲ್ಲಿರುವಂಥದ್ದು. ಈ ತಾಂಬೂಲ ಅನ್ನುವಂಥದ್ದು ಮನಸ್ಸಿನಲ್ಲಿ ಇರ್ತಕ್ಕಂಥ ಜೀರ್ಣಕ್ರಿಯೆಯನ್ನ ಹೆಚ್ಚಿಗೆ ಮಾಡುತ್ತದೆ ಅಂತ ವೈಜ್ಞಾನಿಕವಾಗಿಯೂ ಕೂಡ ಅದನ್ನ ಪ್ರೂವ್ ಮಾಡಿದ್ದಾರೆ. ಪ್ರಾರ್ಥನೆ ಮಾಡಬೇಕು. ಬಹಳ ಜನ ಹೇಳ್ತಾರ, ಯಾಕಪ್ಪ ಪ್ರಾರ್ಥನೆ ಮಾಡ್ತೀಯ, ಯಾಕೆ ಪ್ರಾರ್ಥನೆ, ಭಗವಂತನಿಗೆ ಬೇಡಿಕೊಂಡ್ರೆ ಏನಾಗುತ್ತೆ ಅಂತಾರ. ಭಗವಂತನಿಗೆ ಬೇಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಆತನು ನಮ್ಮನ್ನು ಕೈ ಬಿಡೋದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ ಅಂತ ಭಗವದ್ಗೀತಾ ಪ್ರಮಾಣ ವಚನ ಇದೆ. ಯಾರು ಭಗವಂತನಿಗೆ ಶರಣಾಗತರಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೋ ಅವರ ಆಸೆ ಯಾವಾಗೂ ಸುಳ್ಳಾಗೋದಿಲ್ಲ. ಅದು ಸ್ಥೂಲವಾಗಿ ಬಂದು ನಮಗೆ ಆಗಲೇ ಸೇರೋದಿಲ್ಲ, ಅದು ಸೂಕ್ಷ್ಮವಾಗಿ ಬಂದು ನಮಗೆ ಸಕಾಲಕ್ಕೆ ಸಿದ್ಧಿಯಾಗುತ್ತದೆ, ಲಭ್ಯವಾಗುತ್ತದೆ. ಆದ್ದರಿಂದ ಆ ಕೆಲಸವನ್ನು ನಾವು ಮಾಡಬೇಕು ಅಂತ ಅರ್ಥ. ಈಗ ದೀಪವನ್ನ ಬೆಳಗುವಂಥದ್ದು ಕರ್ಪೂರ ದೀಪ ಆಯ್ತು, ಆರತಿ ದೀಪ ಆಯ್ತು, ಕಾಕಡ ಆರತಿ ಇದೆಲ್ಲ ಇರುತ್ತೆ, ಅದನ್ನ ಹೇಳೋಣ. ಓಂ ನಮಃ ಸ್ವಭ್ಯ ಸ್ವಪತಿಭ್ಯಶ್ಚ ವೋ ನಮೋ ನಮೋ ಭವಾಯ ಚ ರುದ್ರಾಯ ಚ ನಮಃ ಶರ್ವಾಯ ಚ ಪಶುಪತಯೇ ಚ ನಮೋ ನೀಲಗ್ರೀವಾಯ ಚ ಶಿತಿಕಂಠಾಯ ಚ ಶ್ರೀ ಸಾಂಬ ಸದಾಶಿವಾಯ ನಮಃ. ದೀಪಂ ಸಮರ್ಪಯಾಮಿ. ಕರ್ಪೂರ ದೀಪವನ್ನು ಮತ್ತಿನ್ನೇನು ನಮ್ಮ ಕಡೆಗೆ ಸಾಧ್ಯವಿರುತ್ತೋ ಆ ದೀಪವನ್ನು ತಗೊಂಡು ನಾವು ಹೀಗೆ ಅಲ್ಲಿ ಬೆಳಗೋದು. ಇದರ ಸಂಕೇತ ಏನು ಅಂತಂದ್ರೆ 6 ರಸಗಳಿಂದ ಕೂಡ್ಕೊಂಡಿರಬೇಕು. ನೈವೇದ್ಯ ಷಡ್ರಸೋಪೇತಃ ಅಂತ ಹೇಳ್ತೇವೆ. ನೈವೇದ್ಯ ಅಂತಂದ್ರೆ ಅದರಲ್ಲಿ ಲವಣ, ಮಧು, ಕಟು, ಕಷಾಯ, ತಿಕ್ತ, ಆಮ್ಲ ಅನ್ನುವಂತ 6 ರಸಗಳು. ಈ 6 ರಸಗಳನ್ನು ಹೊಂದಿರುವಂತಹದ್ದು ನೈವೇದ್ಯ, ಭಗವಂತನಿಗೆ ಸೂಕ್ತವಾಗಿರುವಂತಹದ್ದು. ಇಂಥ 6 ರಸ ಭರಿತವಾಗಿರ್ತಕ್ಕಂಥ ನೈವೇದ್ಯವನ್ನ ಭಗವಂತನಿಗೆ ಇಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಇದನ್ನು ಸಮರ್ಪಣೆ ಮಾಡಬೇಕು. ಅದಕ್ಕೆ ಒಂದೊಂದು ಆ ನೈವೇದ್ಯ ಸಮರ್ಪಣೆ ಮಾಡಬೇಕಾದಾಗ ಪ್ರಾಣಗಳನ್ನು ಸ್ಮರಿಸಿಕೊಂಡು ಹೇಳುವಂತಹದ್ದಿದೆ.
ಓಂ ಉದಾನಾಯ ಸ್ವಾಹ, ಸಮನಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ, ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ. ಹೀಗೆ ಆ ಪಂಚವಾಯುಗಳಿದೆ ನಮ್ಮ ಶರೀರದಲ್ಲಿ. ಆ ಪಂಚವಾಯುಗಳ ಹೆಸರನ್ನು ಹೇಳಿಕೊಂಡು ಸ್ವಾಹಾಕಾರ ಸ್ವಾಹಾಕಾರ. ಸ್ವಾಹ ಅಂತಂದ್ರೆ ಇದು ಭಗವಂತನಿಗೆ ಸಮರ್ಪಣೆಯಾಗಲಿ ಅನ್ನುವಂಥದ್ದು ಒಂದು. ಇನ್ನೂ ಒಂದು ಏನರ್ಥ ಅಂತಂದ್ರೆ ಅಗ್ನಿದೇವನ ಹೆಂಡತಿಯ ಹೆಸರು ಸ್ವಾಹ ಅಂತ ಗೊತ್ತಾಯ್ತು. ಅಗ್ನಿದೇವನ ಹೆಂಡತಿಯ ಹೆಸರು ಸ್ವಾಹ ಅನ್ನೋದ್ರಿಂದ ಇದನ್ನು ಶಾಂತವಾಗಿರಲಿ ಅಂತ ಅವಳ ಅಗ್ನಿದೇವನ ಪತ್ನಿಗೂ ಕೂಡ ಇದು ಸೇರಲಿ ಅನ್ನುವಂತ ಆಶಯವನ್ನು ಇಬ್ಬರನ್ನು ಸ್ಮರಿಸಿಕೊಳ್ಳುವಂತ ಕೆಲಸವನ್ನ ಇಲ್ಲಿ ಈ ಮಂತ್ರ ಹೇಳ್ತಾ ಇದೆ. ಹೀಗೆ ಇದರ ಸ್ವಹಾಕಾರವನ್ನು ಹೇಳಿ, ಯಾಕೆ ಊಟ ಕೊಡಬೇಕಾದಾಗ ಮನೆಗೆ ಗಂಡ ಹೆಂಡತಿ ಇಬ್ಬರು ಬಂದ್ರೆ ಒಬ್ಬರಿಗೆ ಕೊಟ್ಟು ಒಬ್ಬರಿಗೆ ಬಿಡ್ಲಿಕ್ಕಾಗುತ್ತಾ? ಹೌದಲ್ವೇ? ದಂಪತಿಗಳು ಇಬ್ಬರು ಇರೋದ್ರಿಂದ ಇಬ್ಬರಿಗೂ ಕೊಡಬೇಕು ಅನ್ನುವಂತ ಆಶಯವನ್ನು ಇಟ್ಟುಕೊಂಡು ಈ ಸ್ವಹಾಕಾರವನ್ನು ಇಲ್ಲಿ ಹೇಳಿಕೊಂಡು ಅದನ್ನು ಸಮರ್ಪಣೆ ಮಾಡೋದು. ಹೀಗೆ ಈ ಹಸಿದವರಿಗೆ ಅನ್ನವನ್ನು ಕೊಡಬೇಕು ಅನ್ನುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಏನು ಹಸಿದ ಬಂದವರಿಗೆ ಅನ್ನ ನೀಯಲೇಬೇಕು ಅಂತ ಕನಕದಾಸರು ಹಾಡಿ ಹೊಗಳಿದ್ದಾರ. ಅನ್ನ ಕೊಡ್ಲಿಲ್ಲ ಅಂತಂದ್ರೆ ಆತನ ಮುಂದೆ ಯಾವ ಅನ್ನ ನೀರು ಇಲ್ಲದಿರತಕ್ಕಂಥ ಜಾಗೆಯಲ್ಲಿ ಜನ್ಮಿಸುತ್ತಾನೆ ಅನ್ನುವಂಥ ಒಂದು ನೀತಿ ಶಾಸ್ತ್ರ ಇದೆ. ಗರುಡ ಪುರಾಣದಲ್ಲಿ ಬಹಳ ಅದನ್ನೆಲ್ಲ ವಿಸ್ತಾರವಾಗಿ ಹೇಳ್ಕೊಂಡು ಹೋಗ್ತಾರ. ಅದಿರಲಿ. ಅಂತೂ ಏನಂತಂದ್ರೆ ಅನ್ನವನ್ನ ನೀಡಬೇಕು. ಅನ್ನವನ್ನ ಬಹಳ ದೊಡ್ಡದಾಗಿ ನಾವು ಹೇಳ್ತೇವೆ. ಅನ್ನಂ ಬ್ರಹ್ಮ ವಿಜಾನೀಯಾತ್ ಅನ್ನೇನ ಜಾತಾನ್ ಜೀವಂತಿ ಅನ್ನಾತ್ ಭವಂತಿ ಭೂತಾನಿ. ಇದರಂತೆಯೇ ಅಷ್ಟೋತ್ತರಗಳೊಂದಿಗೆ ಕಾಶಿಯಲ್ಲಿ ನಮ್ಮ ಈ ಗ್ರೂಪ್ನಲ್ಲಿ ಇರ್ತಕ್ಕಂಥವ್ರು 35 ಜನ ಈ ಲಿಂಗಗಳನ್ನು ಇವತ್ತು ಅಲ್ಲಿ ಅಷ್ಟೋತ್ತರ ಮೂಲಕವಾಗಿ ಕಾಶಿಯಲ್ಲಿ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ನಾವು ಅಷ್ಟೇ ಇಲ್ಲಿ ಮಾಡ್ತಾ ಇದ್ದೇವೆ ಅಂತಲ್ಲ, ಇಲ್ಲಿಯೂ ಕೂಡ ನಡೀತಾ ಇದೆ, ಅಲ್ಲಿಯೂ ಕೂಡ ನಡೀತಾ ಇದೆ. ಇವತ್ತು ಬಹಳ ವಿಶೇಷ ದಿನ. ಪಂಢರಪುರ ವಿಠ್ಠಲನ ದ್ವಾದಶಿ, ಮುಖ್ಯವಾದಂಥ ದ್ವಾದಶಿ ತಿಥಿ. ಮತ್ತು ಮಧುಶ್ರೀ ಮೇಡಮ್ ಅವರಿಗೆ ಸನ್ಮಾನ ನಡೀತಾ ಇದೆ. ಕೆಳಗಡೆ ನಾಗಲಕ್ಷ್ಮಿ ಮೇಡಮ್ ಅವರಿಂದ ತುಂಬ ಹೃದಯದ ಧನ್ಯವಾದಗಳು. ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ ಸಿರಿ ಸಹಿತ ಕ್ಷೀರವಾರಿಧಿಯೋ ತಿರಲೋ ಗಡಿಗಾಟ ಕಷ್ಟದಲ್ಲಿ ಆದಿ ಮೂಲಾಯಂದು ಕರೆಯಲಾಕ್ಷಣ ಬಂದು ಒದಗಿದೆಯೋ ನರಹರಿಯೇ ಬಾಗಿಲನು ತೆರೆದು ಕಡುಕೋಪದಿಂಕಳಿ ಕೇಶವನೇ ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ ಹೋಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಬಾಗಿಲನು ತೆರೆದು ಬಾಗಿಲನು ತೆರೆದು. ಹರಿ ಓಂ ತತ್ಸತ್. ಈ ಕಾರ್ಯಕ್ರಮ ನಾವು ಇಲ್ಲೇ ಇಷ್ಟು ಜನ ಮಾಡಿದ್ದೇವೆ. ಇದರಂತೆಯೇ ಅಷ್ಟೋತ್ತರಗಳೊಂದಿಗೆ ಕಾಶಿಯಲ್ಲಿ ನಮ್ಮ ಈ ಗ್ರೂಪ್ನಲ್ಲಿ ಇರ್ತಕ್ಕಂಥವ್ರು 35 ಜನ ಈ ಲಿಂಗಗಳನ್ನು ಇವತ್ತು ಅಲ್ಲಿ ಅಷ್ಟೋತ್ತರ ಮೂಲಕವಾಗಿ ಕಾಶಿಯಲ್ಲಿ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ನಾವು ಅಷ್ಟೇ ಇಲ್ಲಿ ಮಾಡ್ತಾ ಇದ್ದೇವೆ ಅಂತಲ್ಲ, ಇಲ್ಲಿಯೂ ಕೂಡ ನಡೀತಾ ಇದೆ, ಅಲ್ಲಿಯೂ ಕೂಡ ನಡೀತಾ ಇದೆ. ಇವತ್ತು ಬಹಳ ವಿಶೇಷ ದಿನ. ಪಂಢರಪುರ ವಿಠ್ಠಲನ ದ್ವಾದಶಿ, ಮುಖ್ಯವಾದಂಥ ದ್ವಾದಶಿ ತಿಥಿ ಮತ್ತು ಉತ್ತಮವಾಗಿರುವಂತಹ ಎಲ್ಲ ಸಂದರ್ಭ. ಕಾಶಿಯಲ್ಲಿ ಕೂಡ ಇದು ನಡೆಯುವಂತಹ ಪೂಜೆ ಇಲ್ಲಿಯೂ ಕೂಡ ನಡೀತಾ ಇದೆ, ಇಲ್ಲಿ ನಡೆಯುವಂತಹ ಪೂಜೆ ಅಲ್ಲಿಯೂ ನಡೀತಾ ಇದೆ. ಆ ಕಾಶಿ ವಿಶ್ವನಾಥನ ಆಶೀರ್ವಾದ ತಮಗೆಲ್ಲರಿಗೂ
ಸೊ ಈ ಕಾರ್ಗಿಲ್ ದಿನಾಚರಣೆ, ವಿಜಯ ದಿನಾಚರಣೆ ಇವತ್ತು ಮಾಡ್ತೀವಿ 26 ಜುಲೈ. ಇದು 27th ಇಯರ್ ಆಫ್ ಆ್ಯನಿವರ್ಸರಿ. ಸೊ ಇವತ್ತು ನಾವು ಒಂದು ಈ ರಾಜ್ಭವನ್ ಹತ್ರ ಮಿಲಿಟರಿ ವಾರ್ ಮೆಮೋರಿಯಲ್ ಇತ್ತು, ಅಲ್ಲಿ ವಿಜಯೋತ್ಸವ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ಬಂದಿದ್ವಿ ಎಲ್ಲರೂ, ಕೆಲವು ನಮ್ಮ ಎಲ್ಲ ಮಾಜಿ ಸೈನಿಕರು. ಧನ್ಯವಾದಗಳು ಬಂಧುಗಳೇ. ಈ ಒಂದು ಸಿದ್ದರಾಮಾನಂದ ಮಹಾಸ್ವಾಮಿಗಳ ಸತ್ಸಂಗ ಸೇವಾ ಮಂಡಳಿ ಟ್ರಸ್ಟ್ ಇದು ಹುಟ್ಕೊಂಡಿದ್ದು ಫೆಬ್ರವರಿ, ಅಂದರೆ ಮಹಾಶಿವರಾತ್ರಿ ಯಾವತ್ತಾಯಿತೋ ಆ ದಿನವೇ ಕೂಡ ನಮ್ಮದು ಈ ಒಂದು ಟ್ರಸ್ಟ್ ಒಂದು ಉದ್ಘಾಟನೆ ಆಯಿತು. ಅಂದರೆ ನಮ್ಮ ಮಹಾಸ್ವಾಮಿಗಳು ನಮಗೆ ನಿರಂತರವಾಗಿ ಅವರ ಏನು ಕಾರ್ಯಗಳಲ್ಲಿ ಮತ್ತು ಅವ್ರ ಯೋಜನೆಗಳಲ್ಲಿ ನಮಗೆ ಈ ಒಂದು ಶಾಖಾ ಮಠ ಬೆಂಗಳೂರಿದಾಗ ಬಂದಾಗೆಲ್ಲನೂ ಕೂಡ ನಮ್ಮನ್ನೆಲ್ಲ ಸೇರಿಸಿ ಒಂದಷ್ಟು ಹೆಣ್ಮಕ್ಳು ಜನಗಳಿಗೆ ನಮಸ್ಕರಿಸುತ್ತಾ ಮತ್ತು ವೇದಿಕೆಯಲ್ಲಿರುವಂಥ ಸದ್ಗುರುಗಳು ಪಾದಚರಣೆಗೆ ನಮಸ್ಕರಿಸುತ್ತಾ ಮತ್ತು ವೇದಿಕೆಯಲ್ಲಿ ಅಲಂಕೃತರಾದ ಎಲ್ಲ ಅತಿ ಗಣ್ಯ ವ್ಯಕ್ತಿಗಳಿಗೆಲ್ಲರೂ ಕೂಡ ನಮಸ್ಕರಿಸುತ್ತಾ ನಮ್ಮ ಈ ಸಿದ್ದರಾಮಾನಂದ ಮಹಾಸ್ವಾಮಿಗಳ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಭಾಗವಹಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಹಿಳೆಯರ ಹಕ್ಕು ಮತ್ತು ಸಬಲೀಕರಣದ ಬಗ್ಗೆ ಸಿಂಹಾವಲೋಕನ ಮಾಡಿದರು. ಸರ್ಕಾರ ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ಜಾರಿಗೆ ತಂದಿರುವ ಯೋಜನೆಗಳನ್ನು ಪ್ರತಿಯೊಬ್ಬ ಮಹಿಳೆಯೂ ಬಳಸಿಕೊಳ್ಳಬೇಕು. ಭಾರತದಲ್ಲಿ ಮಹಿಳೆಯರಿಗೆ ನೀಡುವ ಗೌರವ ಜಗತ್ತಿನ ಯಾವುದೇ ಮೂಲೆಯಲ್ಲೂ ಸಿಗುವುದಿಲ್ಲ. ಆದರೆ ದೇಶದಲ್ಲಿ ಇಂದಿಗೂ ನಡೆಯುತ್ತಿರುವ ಕೆಲವು ದುಷ್ಕೃತ್ಯಗಳು ಹಾಗೂ ಮೂಢನಂಬಿಕೆಗಳಿಂದ ನಡೆಯುವ ಶೋಷಣೆಗಳು ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡುತ್ತವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಈ ದಿವ್ಯ ಸಮಾರಂಭಕ್ಕೆ KR ನಗರ ಶಾಖಾ ಮಠದ ಪೀಠಾಧಿಪತಿ ಶ್ರೀ ಶಿವಾನಂದಪುರಿ ಸ್ವಾಮೀಜಿ, ವಿದ್ವಾನ್ ಡಾಕ್ಟರ್ ಸಿದ್ದೇಶ್ವರ ದೇವರು ಮರಿಕಟ್ಟಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ವಿಶೇಷವೆಂದರೆ ಕಾರ್ಗಿಲ್ ವಿಜಯ್ ದಿವಸದ ಸವಿ ನೆನಪಿನಲ್ಲಿ ದೇಶ ಕಾಯುವ ವೀರ ಯೋಧರನ್ನು ವೇದಿಕೆ ಮೇಲೆ ಅತ್ಯಂತ ಗೌರವದಿಂದ ಅಭಿನಂದಿಸಲಾಯಿತು. ಇದೇ ವೇಳೆ ನಡೆದ ಶಿವನ ಆರಾಧನೆ ಮತ್ತು ಸಾಂಸ್ಕೃತಿಕ ವೈಭವ ಎಲ್ಲರ ಕಣ್ಮನ ಸೆಳೆಯಿತು. ಅಹಲ್ಯಬಾಯಿ ಮಹಿಳಾ ಮತ್ತು ಮಕ್ಕಳ ಸಂಘದ ಅಧ್ಯಕ್ಷೆ ಸಿ ಸ್ವರೂಪಾರಾಣಿ ಹಾಗೂ ಸತ್ಸಂಗ ಸೇವಾ ಮಂಡಳಿ ಟ್ರಸ್ಟ್ ಅಧ್ಯಕ್ಷೆ ವಿಜಯಕುಮಾರಿ ಆರ್ ಗೌಡ ಅವರ ನೇತೃತ್ವದಲ್ಲಿ GB ವಿನಯ್ ಕುಮಾರ್ ಸೇರಿದಂತೆ ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಮಹಿಳೆಯರ ಸಬಲೀಕರಣ ಮತ್ತು ಅಹಲ್ಯಬಾಯಿ ಹೋಳ್ಕರ್ ಅವರ ಆದರ್ಶಗಳು ಇಂದಿನ ಸಮಾಜಕ್ಕೆ ದಾರಿದೀಪ ಎಂಬ ಸಂದೇಶದೊಂದಿಗೆ ಈ ವಿಶೇಷ ವರದಿ ಮುಕ್ತಾಯಗೊಳ್ಳುತ್ತಿದೆ. ಇವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಿಜವಾಗಿಯೂ ಜೈ ಜವಾನ್, ಕಿವಿನ ಕೆಲಸ, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಬರೀ ಇಲ್ಲಿ ಮುಂದೆ ಮಾತಾಡ್ತಾರೆ. ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ.
ನಮಸ್ಕಾರ. GTD ನ್ಯೂಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಧನಂಜಯ ಗಿರನಹಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ GTD ನ್ಯೂಸ್. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ GTD ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.